ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗದ ನಡುವೆ ಘರ್ಷಣೆ ಶುರುವಾಗಿದೆ. ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಬಿಡಲು ಆದೇಶವನ್ನ ಮಾಡಿದೆ. ತಮಿಳುನಾಡಿಗೆ ಪುನಃ ನೀರನ್ನ ಬಿಡಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದು 3 ದಿನಗಳ ಕಾಲದವರೆಗೂ ಕೂಡ ಪ್ರತಿದಿನ 6,000 ಕ್ಯೂಸೆಕ್ ನಂತೆ ನೀರನ್ನ ಬಿಡಬೇಕು. ಒಟ್ಟು 3 ದಿನ 18,000 ಕ್ಯೂಸೆಕ್ ನೀರನ್ನ ಬಿಡಬೇಕು. ಅಂದ್ರೆ 1.5 TMC ಅಷ್ಟು ನೀರಾಗುತ್ತೆ. ಇಷ್ಟು ದಿನ ಸಾಂಬಾ ಬೆಳೆಗೆ ನೀರು ಕೇಳ್ತಾ ಇದ್ದಂತ ತಮಿಳುನಾಡಿನಿಂದ ಕುಡಿಯೋ ನೀರಿನ ನಾಟಕವನ್ನ ಶುರು ಮಾಡಿದ್ದಾರೆ. ಮೆಟ್ಟೂರು ಡ್ಯಾಂನಲ್ಲಿ 40ಕ್ಕೂ ಹೆಚ್ಚು TMC ನೀರಿದ್ರೂ ಕೂಡ ಕುಡಿಯಲು ನೀರನ್ನ ತಮಿಳುನಾಡು ಕೇಳೋಕೆ ಆರಂಭ ಮಾಡಿದೆ. ಕಾವೇರಿ ವಿವಾದದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಎಸ್ 18,000 ಕ್ಯೂಸೆಕ್ ನೀರು ಬಿಡಲು ಆದೇಶವನ್ನ ಕೊಡಲಾಗಿದೆ. ತಮಿಳುನಾಡಿಗೆ ಪುನಃ ನೀರು ಬಿಡಲು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೃಷಿಗೆ ಇಲ್ಲದಿದ್ರೂ ಪರವಾಗಿಲ್ಲ, ಕುಡಿಯೋಕೆ ನೀರು ಬಿಡಿ ಅಂತ ತಮಿಳುನಾಡು ಮತ್ತೊಂದು ಖ್ಯಾತಿಯನ್ನ ಎತ್ತಿದೆ. ಇಷ್ಟು ದಿನ ಸಾಂಬಾ ಬೆಳೆಗೆ ನೀರನ್ನ ತಮಿಳುನಾಡು ಕೇಳ್ತಾ ಇತ್ತು, ಆದ್ರೆ ಈಗ ಕುಡಿಯೋ ನೀರಿನ ನಾಟಕವನ್ನ ಕೂಡ ಶುರು ಮಾಡಿದೆ. ಒಟ್ಟು 40ಕ್ಕೂ ಹೆಚ್ಚು TMC ಮೆಟ್ಟೂರು ಡ್ಯಾಂನಲ್ಲಿದೆ. ಆದ್ರೂ ಕೂಡ ಕುಡಿಯೋಕೆ ನೀರನ್ನ ತಮಿಳುನಾಡು ಕೇಳೋಕೆ ಆರಂಭವನ್ನ ಮಾಡಿದೆ. ಇಷ್ಟು ದಿನ ಸಾಂಬಾ ಬೆಳೆಗೆ ಕೇಳ್ತಾ ಇತ್ತು, ಈಗ ಕುಡಿಯೋಕೆ ನೀರನ್ನ ತಮಿಳುನಾಡು ಕೇಳೋಕೆ ಆರಂಭ ಮಾಡಿದೆ. ಇದೆಲ್ಲವನ್ನ ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ನೀರನ್ನ ಬಿಡಿ ಅಂತ ಹೇಳಿ ಕರ್ನಾಟಕಕ್ಕೆ ಆದೇಶವನ್ನ ಕೊಟ್ಟಿದೆ. ಅದು 3 ದಿನಕ್ಕೆ ಒಟ್ಟು 18,000 ಕ್ಯೂಸೆಕ್ ನೀರನ್ನ ಬಿಡೋಕೆ ಸೂಚನೆಯನ್ನ ಕೊಟ್ಟಿದೆ. 18,000 ಕ್ಯೂಸೆಕ್ ಅಂದ್ರೆ ಅದು ಸರಿಸುಮಾರು 1.5 TMC ಆಗುತ್ತೆ. 11,600 ಕ್ಯೂಸೆಕ್ ನೀರಂದ್ರೆ 1 TMC ಆಗುತ್ತೆ. ಹಾಗಾಗಿ 18,000 ಕ್ಯೂಸೆಕ್ ಅಂದ್ರೆ ಸರಿಸುಮಾರಾಗಿ 1.5 TMC ನೀರನ್ನ ತಮಿಳುನಾಡಿಗೆ ಮತ್ತೆ ಬಿಡಬೇಕಾಗತ್ತೆ. 30ನೇ ತಾರೀಕು ಸೆಪ್ಟೆಂಬರ್ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಸುಪ್ರೀಂನಲ್ಲಿ ವಿಚಾರಣೆ ನಡೆಯುತ್ತೆ. ಬೆಂಗಳೂರಿನ ಕುಡಿಯುವ ನೀರಿಗೂ ಕೂಡ ಕೊಕ್ಕೆ ಹಾಕೋಕೆ ತಮಿಳುನಾಡು ಮುಂದಾಗಿದೆ. ಬೆಂಗಳೂರಿಗೆ ಕುಡಿಯುವ ನೀರು ಕೊಡಬೇಕಿಲ್ಲ ಅಂತ ತಮಿಳುನಾಡು ವಾದವನ್ನ ಮಂಡಿಸಿದೆ. 2007ರಲ್ಲಿ ತೀರ್ಪು ಬಂದಂತ ಸಂದರ್ಭದಲ್ಲೂ ಕೂಡ ಕಾವೇರಿಯ ತೀರ್ಪಿನಲ್ಲೂ ಕೂಡ ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಬೆಂಗಳೂರು ಕಾವೇರಿ ಜಲಾನಯನ ವ್ಯಾಪ್ತಿಗೆ ಬರೋದಿಲ್ಲ, ಅದನ್ನ ಯಾಕೆ ಕಾವೇರಿ ನೀರನ್ನ ಅದಕ್ಕೆ ಕೊಡಬೇಕು, ಅಲ್ಲಿ ಕುಡಿಯೋ ನೀರನ್ನ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನ ಕೂಡ ಆ ಸಂದರ್ಭದಲ್ಲಿ ಎತ್ತಿತ್ತು. ಈಗ ಮತ್ತೆ ಅದೇ ಖ್ಯಾತಿಯನ್ನ ತಮಿಳುನಾಡು ಎತ್ತಿದೆ. ಆ ವಿಷಯವನ್ನ ಇವತ್ತು ಮತ್ತೆ ಪ್ರಸ್ತಾಪವನ್ನ ಮಾಡ್ತು. ಬೆಂಗಳೂರಿಗೆ ಕುಡಿಯುವ ನೀರನ್ನ ಕೊಕ್ಕೆ ಹಾಕೋಕೆ ತಮಿಳುನಾಡು ಮುಂದಾದಂತೆ ಕಾಣ್ತಾ ಇದೆ.
ಬೆಂಗಳೂರಿಗೆ ಕುಡಿಯುವ ನೀರು ಕೊಡಬೇಕಿಲ್ಲ ಅಂತ ತಮಿಳುನಾಡು ತನ್ನ ವಾದವನ್ನ ಮಂಡಿಸಿದೆ. ಇದು 2007 ಮತ್ತೆ 8ರಲ್ಲಿ ಮಂಡಿಸಿರುವಂತಹ ವಾದವನ್ನ ತಮಿಳುನಾಡು ಮತ್ತೆ ಈ ಬಾರಿ ರಿಪೀಟ್ ಮಾಡಿದಂತೆ ಕಾಣ್ತಾ ಇದೆ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.